ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ಭಾನುವಾರ ನಡೆಸಿದಂಥ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳೆಯುವಂಥ ವೀಳ್ಯದೆಲೆ, ನಂಜನಗೂಡು ರಸಬಾಳೆಯ ಬಗ್ಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಈ ಎರಡೂ ಬೆಳೆಗಳಿಗೂ ಕೂಡ ಒಂದು ಜಾಗತಿಕ ಮನ್ನಣೆ ಸಿಕ್ಕಿದೆ. ಅದರಲ್ಲೂ ಮೈಸೂರಿನಲ್ಲಿ ಬೆಳೆಯುವಂಥ ವೀಳ್ಯದೆಲೆಗೆ ಔಷಧೀಯ ಗುಣಗಳು ಇದೆ ಅನ್ನೋ ಒಂದು ಉಲ್ಲೇಖವನ್ನು ಮಾಡಿದರು. ಅಂದಿನ ಆಳರಸರು ಅಂದರೆ ಮೈಸೂರಿನ ಅರಸರ ಕಾಲದಲ್ಲಿ ಮೈಸೂರಿನ ಎಲೆ ತೋಟ ಅಂತ ಈಗ ಖ್ಯಾತಿಯಾಗಿರುವಂಥ ಈ ಒಂದು ಪ್ರದೇಶದಲ್ಲಿ 100 ಎಕರೆ ಜಮೀನನ್ನು ಮೈಸೂರಿನ ಆಳರಸರು ಈ ಒಂದು ವೀಳ್ಯದೆಲೆನ ಬೆಳೆಯೋದಕ್ಕೇ ಒಂದು ಜಾಗವನ್ನು ಮೀಸಲಿಟ್ಟಿದ್ರು. ಅದರಲ್ಲೂ ಪ್ರಮುಖವಾಗಿ ಅಶೋಕಪುರಂನ ಜನರ ಒಂದು ಜೀವನಕ್ಕೆ ಆಧಾರ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮೈಸೂರು ಮಹಾರಾಜರು ಅವತ್ತು 100 ಎಕರೆಯಷ್ಟು ಜಮೀನನ್ನು ಇಲ್ಲಿ ವೀಳ್ಯದೆಲೆ ಬೆಳೆಯೋದಕ್ಕೇ ಭೂಮಿನ ಮೀಸಲಿಟ್ಟರು. ಆದರೆ ಕಾಲಾನಂತರದಲ್ಲಿ ನಗರೀಕರಣ ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿನ ಪರಿಸ್ಥಿತಿ ಒಂದು ಚಿತ್ರಣವೇ ಬದಲಾಗಿದ್ದು, ಇದೀಗ ಮೈಸೂರಿನ ಎಲೆ ತೋಟ ಒಂದು ಸಂಪೂರ್ಣವಾಗಿ ಒಂದು ನಶಿಸಿ ಹೋಗುವ ಹಂತಕ್ಕೆ ತಲುಪಿದೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈಗ ಮೈಸೂರು ವೀಳ್ಯದೆಲೆಯ ಬಗ್ಗೆ ಇರುವಂತಹ ಮಹತ್ವವನ್ನು ಸಾರಿದ್ದಾರೆ. ಇನ್ನು ಮುಂದಾದರೂ ಈ ಒಂದು ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರಗಳು ಎಚ್ಚೆತ್ತುಕೊಳ್ಳುತ್ತವಂತ ಕಾಯ್ದು ನೋಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈಗ ಇಲ್ಲಿ ಸಂಸದರಾಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಕೂಡ ಇತ್ತ ಗಮನ ಹರಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತು ಒಂದು ಕಾಲದಲ್ಲಿ ನಳಿಸ್ತಾ ಇದ್ದೋ ಇಲ್ಲಿ ಸಾವಿರಾರು ಮರಗಳು ಇಲ್ಲಿ ಅಡಕೆ ಮರ, ಅದ್ರ ಜೊತೆಗೆ ಹಬ್ಬಿಕೊಂಡು ಹೋಗಿದಂಥ ವೀಳ್ಯದೆಲೆಯ ಒಂದು ಗಿಡಗಳು ಇಲ್ಲಿ ಕಂಡು ಬರ್ತಾ ಇತ್ತು. ಅದೇ ಒಂದು ಕಾರಣದಿಂದ ಈ ಒಂದು ಪ್ರದೇಶಕ್ಕೆ ಎಲೆ ತೋಟ ಅಂತ ಹೆಸರು ಬಂದಿದೆ. ಈಗ ನಾವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ರೀತಿ ಆಳು ಕೊಂಪೆ ಅಂತಾಗಿದೆ. ಇಲ್ಲಿ ಒಂದು ರೀತಿ ಅನೈತಿಕ ಒಂದು ಚಟುವಟಿಕೆಗಳ ತಾಣವಾಗಿದೆ. ಇಲ್ಲಿ ಪುಂಡ ಪೋಖ್ರಿಗಳು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮದ್ಯದ ಬಾಟಲಿಗಳು, ಕುಡಿದು ಬಿಸಾಕಿರುವಂಥ ಮದ್ಯದ ಬಾಟಲಿಗಳು, ಇತರ ವಸ್ತುಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಬೆಳೆಗಾರರು ಅಲ್ಲೊಬ್ರು ಇಲ್ಲೊಬ್ರು ಬೆಳೆಗಾರರು ಮಾತ್ರ ಒಂದು ವೀಳ್ಯದೆಲೆ ಬೆಳೆಯನ್ನು ಬೆಳೀಬೇಕು ಅನ್ನೋ ಒಂದು ಉತ್ಸಾಹದಿಂದ ಇಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ಅವರು ಇಲ್ಲಿ ವೀಳ್ಯದೆಲೆ ಬೆಳೆಯೋದಕ್ಕೆ ಒಂದು ಸಾಕಷ್ಟು ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ವೀಳ್ಯದೆಲೆಗೆ ಬೆಳೆಗೆ ಬರ್ತಾ ಇದ್ದಂತಹ ಒಂದು ನೀರನ್ನು ಕೂಡ ಇಲ್ಲಿ ತಡೆ ಒಡ್ಡಲಾಗಿದೆ. ಯಾಕಂದರೆ ಬಡಾವಣೆಗಳು ಎದ್ದಂತೆ ಇಲ್ಲಿಗೆ ನೀರಿನ ಬರ್ತಾ ಇದ್ದಂಥ ನೀರಿನ ಮೂಲಗಳಿಗೂ ಕೂಡ ಬ್ರೇಕ್ ಬಿದ್ದಿರೋ ಒಂದು ಕಾರಣದಿಂದಾಗಿ ಇಲ್ಲಿ ಸುಲಲಿತವಾಗಿ ನೀರು ಕೂಡ ಹರಿದು ಬರ್ತಾ ಇಲ್ಲ. ಒಂದು ಕಡೆ ಒಂದು ಕೊಳಚೆ ನೀರು ನಿಂತಿದ್ರೆ ಇದೇ ನೀರನ್ನ ನಂಬಿಕೊಂಡು ಈಗ ಇಲ್ಲಿ ಬೆಳೆಯನ್ನು ಬೆಳೆಯುವಂಥ ಪರಿಸ್ಥಿತಿ ಈಗ ಇಲ್ಲಿನ ಬೆಳೆಗಾರರಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ನಾವು ನೋಡೋದಾದರೆ ಇಲ್ಲಿ ಬಡಾವಣೆಗಳು ಹೆಚ್ಚಾಗ್ತಾ ಇರೋ ಒಂದು ಕಾರಣದಿಂದ ಮನೆಗಳು ಹೆಚ್ಚಾದಂತೆ ಇಲ್ಲಿ ಅನಧಿಕೃತವಾಗಿ ಒಂದು ಡೆಬ್ರಿಸ್ನ ತಂದು ಸುರಿತಾರೆ, ಒಂದು ಕಟ್ಟಡ ತ್ಯಾಜ್ಯಗಳನ್ನ ತಂದು ಸುರಿತಾರೆ. ಇದೆಲ್ಲದರ ಪರಿಣಾಮವಾಗಿ ಒಂದು ನಳಿಸ್ತಾ ಇದ್ದಂಥ ನೋಡಿ, ಈಗ ನಾವು ನೋಡ್ತೀವಿ ಈಗ ವೀಳ್ಯದೆಲೆ ಗಿಡಗಳು ಯಾವ ರೀತಿ ಒಣಗೋಗಿದ್ದಾವೆ ಅಂತ. ಒಂದು ರೀತಿ ನಳಿಸ್ತಾ ಇದ್ದಂಥ ವೀಳ್ಯದೆಲೆಗಳು ಈಗ ಒಣಗಿ ಹೋಗಿ ಒಂದು ರೀತಿ ತರಗೆಲೆಗಳಂತೆ ಕಂಡು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಒಂದು ಹಿರಿಮೆಯನ್ನು ಹೆಚ್ಚಿಸಿದ್ದಂತಹ ಒಂದು ವೀಳ್ಯದೆಲೆ ಬೆಳೆ ಇವಾಗ ಒಂದು ವಿನಾಶದ ಅಂಚಿಗೆ ಒಂದು ತಲುಪ್ತಿರೋದು ಕೂಡ ಸಾಕಷ್ಟು ಒಂದು ರೀತಿ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕೆಂದರೆ ಮೈಸೂರು ವೀಳ್ಯದೆಲೆಗೆ ತನ್ನದೇ ಆದ ಒಂದು ಮಹತ್ವ ಇದೆ. ಒಂದು ಜಾಗತಿಕ ಒಂದು ಮನ್ನಣೆ ಇರುವಂಥ ಸಂದರ್ಭದಲ್ಲಿ ಆ ಒಂದು ಮೈಸೂರು ವೀಳ್ಯದೆಲೆಯನ್ನು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಒಂದು ಪ್ರಸ್ತಾಪ ಮಾಡಿರುವ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ಸಂಸದರು, ಜನಪ್ರತಿನಿಧಿಗಳು ಆಸಕ್ತಿಯನ್ನು ವಹಿಸುವ ಮುಖಾಂತರ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರುವಂಥ ವೀಳ್ಯದೆಲೆ ಬೆಳೆಯನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನೋದನ್ನು ಕೂಡ ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.